ಎಸ್, ನಾವು ಏನು ನೋಡ್ತಿದ್ದೀವಿ, ಒಂದು ಆಕ್ಟಿವಿಟಿ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಲ್ವಾ. ಸೊ ಟೈಪ್ಸ್ ಆಫ್ ಮಿಕ್ಸ್ಚರ್ಸ್ ಮೇಲೆ ಎ ಗ್ರೂಪ್ಗೆ 50 ml ಆಫ್ ವಾಟರ್ ತಗೊಂಡಿದ್ದೀವಿ ಆ್ಯಂಡ್ 1 spatula ಅಷ್ಟು ಕಾಪರ್ ಸಲ್ಫೇಟ್ ಪೌಡರ್ನ ತಗೊಂಡಿದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಬಿ ಗ್ರೂಪಲ್ಲಿ ಅವರು 2 spatula ಅಷ್ಟು ಕಾಪರ್ ಸಲ್ಫೇಟ್ ಪೌಡರ್ನ ತಗೊಂಡಿದ್ದಾರೆ, 50 ml ವಾಟರ್. ಆ್ಯಂಡ್ ಸಿ ಆ್ಯಂಡ್ ಡಿ ಅಲ್ಲಿ ಕಾಪರ್ ಸಲ್ಫೇಟ್ ಅಥವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇದೆಯಲ್ಲ, ಸೊ ಅದಾದ್ರೂ ಆಗಲಿ ಕಾಮನ್ ಸಾಲ್ಟ್ ಆದ್ರೂ ಆಗಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಏನು ಅಬ್ಸರ್ವ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ಏನಾದರೂ ಕಲರ್ ಅನ್ನೋದು ಮತ್ತೆ ಟೆಕ್ಸ್ಚರ್ ಅನ್ನೋದು ಸೇಮ್ ಇದೆಯಾ, ಇದ್ರೆ ಎಲ್ಲ ಗ್ರೂಪ್ಸಲ್ಲೂ ಸೇಮ್ ಇದೆಯಾ ಅಂತ ಇಲ್ಲಿ ಅವರು ಅಬ್ಸರ್ವ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆನಾ. ನಮ್ಗೆ ಇಲ್ಲಿ ಏನೇನು ನಮಗೆ ಒಬ್ಟೈನ್ ಆಗುತ್ತೆ ಅಂತ ಹೇಳಿದ್ರೆ, ಎ ಮತ್ತೆ ಬಿ ಗ್ರೂಪಲ್ಲಿ ಓಕೆ, ಇಲ್ಲಿ ನಾವು ಕಾಪರ್ 1 spatula ಅಷ್ಟು ಕಾಪರ್ ಸಲ್ಫೇಟ್ ಪೌಡರ್ನ ತಗೊಂಡಿದ್ದೀವಿ, ರೈಟ್. ಸೊ ಅದು ಮತ್ತೆ 2 spatula ಅಷ್ಟು ಕಾಪರ್ ಸಲ್ಫೇಟ್ ಪೌಡರ್ ಇದೆ ಅಲ್ವಾ. ಸೊ ಈ ಎರಡರ ಮಧ್ಯೆ ನಮಗೆ ಏನು ಇಲ್ಲಿ ಅಬ್ಸರ್ವ್ ಆಗುತ್ತೆ ಅಂದರೆ, ಇಲ್ಲಿ ನಮಗೆ ಒಂದು ಮಿಕ್ಸ್ಚರ್ ಅನ್ನೋದು ಒಬ್ಟೈನ್ ಆಗುತ್ತೆ. ಓಕೆ, ಒಂದು ಮಿಕ್ಸ್ಚರ್ ಒಬ್ಟೈನ್ ಆಗುತ್ತೆ, ಅದು ಯೂನಿಫಾರ್ಮ್ ಅಲ್ಲಿ ಇರುತ್ತೆ. ಅದು ಕಾಂಪೋಸಿಷನ್, ಅದರ ಕಾಂಪೋಸಿಷನ್ ಅನ್ನೋದು ಯೂನಿಫಾರ್ಮ್ ಆಗಿ ಇರುತ್ತೆ, ಅಂದರೆ ಸೇಮ್ ಆಗಿರುತ್ತೆ. ಓಕೆನಾ, ಕಾಂಪೋಸಿಷನ್ ಅನ್ನೋದು ಯೂನಿಫಾರ್ಮ್ ಆಗಿರುತ್ತೆ. ಕಾಂಪೋಸಿಷನ್ ಯೂನಿಫಾರ್ಮ್ ಆಗಿರುತ್ತೆ. ಸೊ ಅದನ್ನೇ ನಾವು ಹೋಮೋಜೀನಿಯಸ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ, ಅಥವಾ ಸೊಲ್ಯೂಷನ್ಸ್. ಓಕೆ, ಹೋಮೋಜೀನಿಯಸ್ ಮಿಕ್ಸ್ಚರ್ ಅಥವಾ ಆರ್ ಸೊಲ್ಯೂಷನ್ಸ್. ಓಕೆ, ಏನು ಎ ಮತ್ತೆ ಬಿ ಅಲ್ಲಿ ನಮಗೆ ಮಿಕ್ಸ್ಚರ್ಸ್ ಒಬ್ಟೈನ್ ಆಗುತ್ತೆ. ಓಕೆ, ಸೊ ಆ ಮಿಕ್ಸ್ಚರ್ಸ್ ಅನ್ನೋವು ಅವುಗಳ ಕಾಂಪೋಸಿಷನ್ ಓಕೆ ಯೂನಿಫಾರ್ಮ್ ಆಗಿರುತ್ತೆ. ಸೊ ಅದನ್ನೇ ನಾವು ಏನು ಹೋಮೋಜೀನಿಯಸ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ, ಅಥವಾ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಈ ಹೋಮೋಜೀನಿಯಸ್ ಮಿಕ್ಸ್ಚರ್ಸ್ಗೆ ಎಕ್ಸಾಂಪಲ್ಸ್, ಓಕೆ, ಎಕ್ಸಾಂಪಲ್ಸ್ ಆರ್ ಸಾಲ್ಟ್ ಡಿಸಾಲ್ವ್ ಇನ್ ವಾಟರ್. ಓಕೆ, ಸಾಲ್ಟ್ ಡಿಸಾಲ್ವ್ ಅಂಡ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿರೋದು. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಶುಗರ್ ಡಿಸಾಲ್ವ್ ಇನ್ ವಾಟರ್, ಶುಗರ್ ಡಿಸಾಲ್ವ್ ಇನ್ ವಾಟರ್. ಓಕೆ, ಸೊ ಸೇಮ್ ಕಾಂಪೋಸಿಷನ್ ಇದ್ರೆ ಇಲ್ಲಿ ಏನು ಹೋಮೋಜೀನಿಯಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಿ ಮತ್ತೆ ಡಿ ಅಲ್ಲಿ ಯಾವ ರೀತಿ ಅಬ್ಸರ್ವ್ ಮಾಡ್ತೀವಿ, ಏನು ಚೇಂಜಸ್ ಅಬ್ಸರ್ವ್ ಮಾಡ್ತೀವಿ, ಇಲ್ಲಿ ಏನಾದರೂ ಕಾಂಪೋಸಿಷನ್ ಅನ್ನೋದು ಸೇಮ್ ಇರುತ್ತಾ ಇಲ್ವಾ ಡಿಫ್ರೆಂಟ್ ಇರುತ್ತಾ ನೋಡೋಣ. ಓಕೆ, ನೆಕ್ಸ್ಟ್ ಸಿ ಮತ್ತೆ ಡಿ ಅಲ್ಲಿ ಇಲ್ಲಿ ನಾವು ಡಿಫ್ರೆಂಟ್ ಅಮೌಂಟ್ ಆಫ್ ಅಷ್ಟು ಇನ್ನು ಕಾಪರ್ ಸಲ್ಫೈಡ್ನ ಅಥವಾ ಆ್ಯಂಡ್ ಯಾವುದಾದ್ರು ಸಾಲ್ಟ್, ಕಾಮನ್ ಸಾಲ್ಟ್ ಆಗಲಿ ಇಲ್ಲ ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಆದರೂ ಆಗಲಿ ಯೂಸ್ ಮಾಡಿದ್ದೀವಿ, ರೈಟ್, ಸಿ ಮತ್ತು ಡಿ ಗ್ರೂಪಲ್ಲಿ. ಸೊ ಸಿ ಮತ್ತು ಡಿ ಗ್ರೂಪಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ, ಇಲ್ಲಿ ಮಿಕ್ಸ್ಚರ್ಸ್ ಒಬ್ಟೈನ್ ಆಗುತ್ತೆ, ಬಟ್ ಏನು ಅಲ್ಲಿ ಅಂದರೆ ಫಿಸಿಕಲ್ ಡಿಸ್ಟಿಂಕ್ಟ್ ಪಾರ್ಟ್ಸ್ ಆಗಿ ಒಬ್ಟೈನ್ ಆಗುತ್ತೆ. ಓಕೆ, ಡಿಸ್ಟಿಂಕ್ಟ್ ಪಾರ್ಟ್ ಮೀನ್ಸ್ ಡಿಫರೆಂಟ್, ಡಿಸ್ಟಿಂಕ್ಟ್ ಪಾರ್ಟ್ಸ್ ಆಗಿ ಇಲ್ಲಿ ನಮಗೆ ಒಬ್ಟೈನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಈ ನಾನ್ ಯೂನಿಫಾರ್ಮಿಟಿ ಇರುತ್ತೆ ಈ ಕಾಂಪೋಸಿಷನ್ ಅಲ್ಲಿ. ಓಕೆ, ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್. ಓಕೆ, ಇನ್ನು ಈ ಸಿ ಮತ್ತೆ ಡಿ ಅಲ್ಲಿ ಮಿಕ್ಸ್ಚರ್ಸ್ ಒಬ್ಟೈನ್ ಆಗುತ್ತೆ, ಬಟ್ ಅವು ಡಿಸ್ಟಿಂಕ್ಟ್ ಪಾರ್ಟ್ಸ್ ಅಲ್ಲಿ ಇರುತ್ತೆ. ಓಕೆ, ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ. ಆ್ಯಂಡ್ ನಾನ್ ಅಂದರೆ ಸೇಮ್ ಕಾಂಪೋಸಿಷನ್ ಇರಲ್ಲ. ಓಕೆ, ಕಲರ್ ಅಲ್ಲಿ ಮತ್ತೆ ಟೆಕ್ಸ್ಚರ್ ಅಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಕಂಪೇರ್ ಮಾಡಿದ್ರೆ ಫಸ್ಟ್ ಒನ್ಗೆ ಸೆಕೆಂಡ್ ಒನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಓಕೆನಾ. ಆ್ಯಂಡ್ ಇದು ಓಕೆ
ನಮಗೆ ಈ ಡಿಸ್ಟಿಂಗ್ ಪಾರ್ಟ್ಸು ಮತ್ತು ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್ ಇದಲ್ವಾ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಹೆಟಿರೋಜೀನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ದಿಸ್ ಒನ್ ಹೆಟಿರೋಜೀನಿಯಸ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಓಕೆ, ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ಸ್ ಆಫ್ ಹೆಟರೋಜಿನಿಯಸ್ ಮಿಕ್ಸ್ಚರ್ಸ್ ಏನು ಅಂದರೆ, ಎಕ್ಸಾಂಪಲ್ ಮಿಕ್ಸ್ಚರ್ಸ್ ಆಫ್ ಸೋಡಿಯಂ ಕ್ಲೋರೈಡ್, ಮಿಕ್ಸ್ಚರ್ ಆಫ್ sodium chloride and iron fillings and salt and sulfur. Okay, ಈ heterogeneous mixtures ಗೆ ಇನ್ನೇನು ಮಿಕ್ಸ್ಚರ್ ಆಫ್ ಸೋಡಿಯಂ ಕ್ಲೋರೈಡ್ ಎಕ್ಸಾಂಪಲ್ಸ್ ಆರ್ ಮಿಕ್ಸ್ಚರ್ ಆಫ್ ಸೋಡಿಯಂ ಕ್ಲೋರೈಡ್, ಐರನ್ ಫಿಲ್ಲಿಂಗ್ಸ್ ಆ್ಯಂಡ್ ಸಾಲ್ಟ್ಸ್ ಆ್ಯಂಡ್ ಸಲ್ಫರ್. ಓಕೆನಾ? ಸೊ ಇಲ್ಲಿ ಫಸ್ಟ್ ಒನ್ಗೆ ಏನು ಈ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅಥವಾ ಸೊಲ್ಯೂಷನ್ಸ್ ಇದೆ ಅಲ್ವಾ, ಸೊ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ ಓಕೆ, ಕಲರ್ ಆಫ್ ದ ಸೊಲ್ಯೂಷನ್ ಈ ಟೂದಲ್ಲಿ ಅಂದರೆ ಎ ಮತ್ತು ಬಿ ಅಲ್ಲಿ, ನಾಟ್ ದಿಸ್ ಒನ್. ಓಕೆ, ಈ ಹೆಟ್ರೋಜಿನಿಯಸ್ ಅಲ್ಲ, ಹೋಮೋಜಿನಿಯಸ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ ಎ ಮತ್ತು ಬಿ ಅಲ್ಲಿ ಟೂ ಗ್ರೂಪ್ಸ್ ಅಲ್ಲಿ ಓಕೆ, ಅಲ್ಲಿ ಕಾಪರ್ ಸಲ್ಫೇಟ್ ಅನ್ನೋದು ಸೊಲ್ಯೂಷನ್ ಅನ್ನೋದು ಒಪ್ಟೈನ್ ಆಗುತ್ತೆ. ಓಕೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನೋದು ಒಪ್ಟೈನ್ ಆಗುತ್ತೆ. ಓಕೆ, ಎ ಮತ್ತೆ ಅಂಡ್ ಬಿ ಅಲ್ಲಿ. ಓಕೆ, ಸೊ ಈ ಸೊಲ್ಯೂಷನ್ಸ್ ಇಂಟೆನ್ಸಿಟಿ ಮತ್ತೆ ಕಲರ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಇಂಟೆನ್ಸಿಟಿ and color. Okay, means intensity of the color. Okay, color the intensity ಅನ್ನೋದು ಏನಿರುತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ. ಓಕೆನಾ, ಈ ಎರಡರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಇದಕ್ಕೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅನ್ನೋದು ವೇರಿಯಬಲ್ ಕಾಂಪೋಸಿಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ವೇರಿಯಬಲ್ ಕಾಂಪೋಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಇಂಟೆನ್ಸಿಟಿ ಕಲರ್ ಅನ್ನೋದು ಬೇರೆ ಬೇರೆ ಇರುತ್ತೆ. ಎ ಮತ್ತೆ ಬಿ ಅಲ್ಲಿ ಇಂಟೆನ್ಸಿಟಿ ಕಲರ್ ಅನ್ನೋದು ಬೇರೆ ಬೇರೆ ಇರುತ್ತೆ. ಸೊ ವೇರಿಯಬಲ್ ಕಾಂಪೋಸಿಷನ್ ಅಂತ ನಾವು ಇದನ್ನ ಹೇಳ್ಬೋದು. ಓಕೆನಾ? ಅಂಡ್ ನೆಕ್ಸ್ಟ್ ಆಕ್ಟಿವಿಟಿ ಇದೆ. ಓಕೆ, ಇದು ಓನ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅಂಡ್ ಹೆಟರೋಜಿನಿಯಸ್ ಮಿಕ್ಸ್ಚರ್ಸ್ ಮಾತ್ರ. ಸೊ ನೆಕ್ಸ್ಟ್ ಇನ್ನೂ ಒಂದು ಆಕ್ಟಿವಿಟಿ ಇದೆ. ಸೇಮ್ ಈ ಆಕ್ಟಿವಿಟಿಯಲ್ಲೂ ಸಹ 4 ಗ್ರೂಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಓಕೆನಾ, ಕ್ಲಾಸ್ ರೂಮ್ನ ಓಕೆ ಸ್ಟೂಡೆಂಟ್ಸ್ನ 4 ಗ್ರೂಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಈ 4 ಗ್ರೂಪ್ಸ್ ಅಲ್ಲಿ ಫಸ್ಟ್ ಎ ಗ್ರೂಪ್ಗೆ ಫ್ಯೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ನ ಓಕೆ, ಫ್ಯೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್, ಕಾಪರ್ ಸಲ್ಫೇಟ್ನ, and B ಗೆ 1 spatula full of copper sulfate na. Okay, 1 spatula full of copper sulfate. Okay, and C ಗೆ ಚಾಟ್ ಪೌಡರ್. ಓಕೆ, ನಾವು ಏನು ಹೇಳ್ತೀವಿ ಬಳ್ಪ ಅಂತ ಹೇಳ್ತೀವಿ ಅಲ್ವಾ, ಸೊ ಚಾಟ್ ಪೌಡರ್ ಆರ್ ವೀಟ್ ಫ್ಲೋರ್ನ. ಓಕೆ, ಮೀನ್ಸ್ ಗೋಧಿ ಹಿಟ್ಟು ಅಥವಾ ಆಗಲಿ. ಸೊ ಡಿಗೆ ಸ್ವಲ್ಪ ಕೆಲವೊಂದು ಡ್ರಾಪ್ಸ್ ಅಷ್ಟು, ಫ್ಯೂ ಡ್ರಾಪ್ಸ್ ಆಫ್ ಮಿಲ್ಕ್ ಅಥವಾ ಇಂಕ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ, ಸೊ ಇದು ಎಲ್ಲದನ್ನು ವಾಟರಲ್ಲಿ ಆ್ಯಡ್ ಮಾಡಿಬಿಟ್ಟು ಸ್ಟೈರ್ ಮಾಡೋಣ. ಓಕೆ, ಯೂಸಿಂಗ್ ಗ್ಲಾಸ್ ರಾಡಿಂದ. ಓಕೆನಾ, ಮಿಕ್ಸ್ ಮಾಡಿ ಸ್ಟೈರ್ ಮಾಡೋಣ ಯೂಸಿಂಗ್ ಗ್ಲಾಸ್ ರಾಡ್. ಓಕೆ, ಗ್ಲಾಸ್ ರಾಡ್ನ ಯೂಸ್ ಮಾಡಿಕೊಂಡು ನಾವು ಸ್ಟೈರ್ ಮಾಡೋಣ. ಓಕೆನಾ, ಸೊ ಈ
ನಾವು ಈ ಆಕ್ಟಿವಿಟಿಯಿಂದ ಏನೇನು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಅಬ್ಸರ್ವ್ ಮಾಡ್ಬೋದು, ರೈಟ್. ಸೊ ಇಲ್ಲಿ ಯಾವುದಾದ್ರೂ ಪಾರ್ಟಿಕಲ್ಸ್ ಇದರಲ್ಲಿ ನಮಗೆ ಕಾಣಿಸ್ತಾ ಇದ್ದ, ಏನಾದರೂ ಪಾರ್ಟಿಕಲ್ಸ್ ಕಾಣಿಸ್ತಾ ಇದೆಯಾ, ವಿಸಿಬಲ್ ಆಗ್ತಾ ಇದೆಯಾ ಪಾರ್ಟಿಕಲ್ಸ್ ಅನ್ನೋದು. ಆ್ಯಂಡ್ ನಾವು ಯಾವಾಗ ಇದರಲ್ಲಿ ಲೈಟ್, ಆ ಸೊಲ್ಯೂಷನ್ ಅಲ್ಲಿ ನಾವು ಲೈಟ್ ಬಿಡ್ತೀವೋ ಅದು ನಮಗೆ ಟಾರ್ಚಿಂದ, ಓಕೆ, ಟಾರ್ಚಿಂದ ಬಿಡ್ತೀವಿ ಅಲ್ವಾ. ಸೊ ಅದರ ಬೀಮ್ ನಮಗೆ ರಿಫ್ಲೆಕ್ಷನ್ ಆಗಿ ನಮಗೆ ಕಾಣಿಸ್ತಾ ಇದೆಯಾ ಅಂತ ನೋಡ್ಬೋದು. ಲೈಟ್ ಫ್ರಮ್ ದಿಸ್ ಟಾರ್ಚ್ ಥ್ರೂ ದ ಬೀಕರ್ ನಮಗೆ ಕಾಣಿಸ್ತಾ ಇದೆಯಾ, ವಿಸಿಬಲ್ ಆಗ್ತಾ ಇದೆಯಾ ಅನ್ನೋದು ನೋಡ್ಬೋದು. ಓಕೆ, ನಾವು ಈ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡೋದ್ರಿಂದ ಆ್ಯಂಡ್ ಇದ್ರ ಫ್ರಂಟಿಂದಾನೇ ಅಬ್ಸರ್ವ್ ಮಾಡೋಕ್ಕಾಗುತ್ತೆ ಅಲ್ವಾ. ನಾವು ಈ ಸೈಡಿಂದ ಲೈಟ್ನ ಪಾಸ್ ಮಾಡಿದ್ರೆ ಆ ಕಡೆ ಸೈಡಿಂದ ತಾನೆ, ಫ್ರಂಟ್ ಸೈಡಿಂದ ತಾನೆ ನಾವು ನೋಡ್ಬೋದು. ಈ ಕಡೆ ಸೈಡಿಂದ ಪಾಸ್ ಮಾಡಿ ಇದೇ ಸೈಡಿಂದ ನೋಡೋಕ್ಕೆ ಆಗಲ್ಲ, ರೈಟ್. ಸೊ ಆ ಕಡೆ ಹೋಗ್ಬಿಟ್ಟು ಫ್ರಂಟ್ ಸೈಡಿಂದ ನಾವು ನೋಡಿದ್ರೆ ನಮಗೆ ಇಲ್ಲಿ ಯಾವುದಾದ್ರೂ ಲೈಟ್ ನಮಗೆ ಕಾಣಿಸ್ತಾ ಇದೆಯಾ, ಬೀಮ್ ಅನ್ನೋದು ಬರ್ತಾ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಈ ಎಕ್ಸ್ಪೆರಿಮೆಂಟಿಂದ ನಾವು ಏನು, ಸೊ ಈ ಫ್ಯೂ ಮಿನಿಟ್ಸ್, ಆಫ್ಟರ್ ಫ್ಯೂ ಮಿನಿಟ್ಸ್, ಓಕೆ, ಈ ಎಕ್ಸ್ಪೆರಿಮೆಂಟಿಂದ ನಾವು ಕೆಲವೊಂದು ನಿಮಿಷಗಳನ್ನ ಬಿಟ್ಮೇಲೆ ನಾವು ಏನೇನೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಓಕೆ, ಇದು ಸ್ಟೇಬಲ್ ಆಗಿದೆಯಾ, ಈ ಮಿಕ್ಸ್ಚರ್ ಅನ್ನೋದು ಸ್ಟೇಬಲ್ ಆಗಿದೆಯಾ ಅನ್ನೋದು ಸಹ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಈ ಪಾರ್ಟಿಕಲ್ಸ್ ಅನ್ನೋವು ಕೆಳಗಡೆ ಏನಾದರೂ ಸೆಟ್ಲ್ ಆಗ್ತಾ ಇದ ಅಂತ ಸಹ ನಾವು ನೋಡ್ಬೋದು, ಓಕೆನಾ. ಆ್ಯಂಡ್ ನಾವು ನೆಕ್ಸ್ಟ್ ಫಿಲ್ಟರ್ ಮಾಡಿದ್ರೆ ಇದರಲ್ಲಿ ಏನಾದರೂ ರೆಸಿಡ್ಯೂಸ್, ಓಕೆ, ಫಿಲ್ಟರ್ ಮಾಡಿದ್ರೆ ನಮಗೆ ಫಿಲ್ಟರ್ ಪೇಪರ್ ಮೇಲೆ ಕೆಲವೊಂದು ರೆಸಿಡ್ಯೂಸ್ ಇರುತ್ತೆ, ರೈಟ್. ಸೊ ಆ ರೆಸಿಡ್ಯೂಸ್ ಏನಾದರೂ ಇಲ್ಲಿ ಇದೆಯಾ, ಈ ಎಕ್ಸ್ಪೆರಿಮೆಂಟಲ್ಲಿ ಏನಾದರೂ ಇದೆಯಾ ಅನ್ನೋದು ಸಹ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಓಕೆನಾ. ಆ್ಯಂಡ್ ನಮಗೆ ಗ್ರೂಪ್ ಎ ಬಿ ಸಿ ಡಿ ಇಂದ ಸೇಮ್ ಇಲ್ಲಿ ಯಾವ ರೀತಿ ನಮಗೆ ಎ ಮತ್ತು ಬಿ ಇಂದ ಹೋಮೋಜಿನಿಯಸ್ ಆ್ಯಂಡ್ ಸಿ ಡಿ ಇಂದ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್ ಯಾವ್ದು ರೀತಿ ಒಬ್ಟೈನ್ ಆಗಿದೆಯೋ, ಸೊ ಅದೇ ರೀತಿ ನಮಗೆ ಇಲ್ಲಿ ಯಾವುದಾದ್ರೂ ಒಬ್ಟೈನ್ ಆಗುತ್ತಾ ಅಂತ ಸಹ ನಾವು ನೋಡ್ಬೋದು. ಓಕೆ, ಏನೇನು ಒಬ್ಟೈನ್ ಆಗುತ್ತೆ ಆಫ್ಟರ್ ಫಿಲ್ಟ್ರೇಷನ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಎ ಮತ್ತು ಬಿಗೆ ಸಲ್ಯೂಷನ್ ಅನ್ನೋದು ಸಿಗುತ್ತೆ, ಸಲ್ಯೂಷನ್ ಅನ್ನೋದು ಸಿಗುತ್ತೆ, ಓಕೆನಾ. ಆ್ಯಂಡ್ ಸಿ ನಮಗೆ ಸಸ್ಪೆನ್ಷನ್ ನಮಗೆ ಸಿಗುತ್ತೆ, ಸಸ್ಪೆನ್ಷನ್ ಅನ್ನೋದು ನಮಗೆ ಸಿಗುತ್ತೆ, ಓಕೆನಾ. ನಾನು ಹೇಳ್ತೀನಿ ವಾಟ್ ಈಸ್ ದಿಸ್ ಸಲ್ಯೂಷನ್ ಅಂದರೆ ಏನು, ಸಸ್ಪೆನ್ಷನ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆ. ಆ್ಯಂಡ್ ಡಿ ಅಲ್ಲಿ ನಮಗೆ ಕೊಲೈಡ್ ಸಲ್ಯೂಷನ್ ಅನ್ನೋದು ಸಿಗುತ್ತೆ, ಓಕೆ, ಕೊಲೈಡ್ ಸಲ್ಯೂಷನ್, ಓಕೆ, ಸಲ್ಯೂಷನ್ ಓಕೆ ಸಿಗುತ್ತೆ. ಆ್ಯಂಡ್ ನಮಗೆ ಈ ಎ ಮತ್ತು ಬಿ ಇಂದ ಸಿಗೋ ಸಲ್ಯೂಷನ್, ಓಕೆ, ಎ ಮತ್ತು ಬಿ ಇಂದ ಸಿಗೋ ಸಲ್ಯೂಷನ್ನು ಏನು, ಈ ಸಲ್ಯೂಷನ್ ವಾಟ್ ಇಸ್ ದಿಸ್ ಸಲ್ಯೂಷನ್ ಅಂದರೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ದ ಹೋಮೋಜಿನಿಯಸ್ ಮಿಕ್ಸ್ಚರ್ ಇದು, ಓಕೆ, ಹೋಮೋಜಿನಿಯಸ್ ಇದನ್ನ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು. ಸಲ್ಯೂಷನ್ ಆಫ್ 2 or more substances, okay, of 2 or more substances, okay, substances, okay. What is this solution andre it is the homogeneous mixtures of 2 or more substances anta helbodu, okay. Example ಏನು ಇದಕ್ಕೆ, okay, examples are lemonade, soda water, okay, soda water, okay. ನಮ್ಮ ಪ್ರಕಾರ ಈ ಸಲ್ಯೂಷನ್ ಅಂದ್ರೆ ಏನು, ನಾವು ಕಾಮನ್ ಪರ್ಸನ್ಸ್ ಏನಂತ ಹೇಳ್ತೀವಿ ಸಲ್ಯೂಷನ್ಸ್ ಅಂತ ಹೇಳಿದ್ರೆ, ಓಕೆ, ಲಿಕ್ವಿಡ್ ಅನ್ನೋದು ಏನು ಐದರ್ ಸಾಲಿಡ್ಸ್ನ ಅಥವಾ ಗ್ಯಾಸಸ್ನ ಇಲ್ಲ ಅಂದ್ರೆ ಲಿಕ್ವಿಡ್ಸ್ನ ಡಿಸಾಲ್ವ್ ಮಾಡಿರೋ ಅಂತ ಲಿಕ್ವಿಡ್ನ ನಾವು ಏನು ಹೇಳ್ತೀವಿ ಸಲ್ಯೂಷನ್ಸ್ ಅಂತ ಥಿಂಕ್ ಮಾಡ್ತೀವಿ ಅಲ್ವಾ ನಾವು. ಸೊ ಆಕ್ಚುಯಲ್ ಮೀನಿಂಗ್ ಏನು ಅಂದ್ರೆ ಈ ಸಲ್ಯೂಷನ್ಸ್ದು, ಓಕೆ. ಸೊ ಇದಕ್ಕೆ ಸಾಲಿಡ್ ಸಲ್ಯೂಷನ್ ಅಂತ ಸಹ ಇದೆ, ಈ ಸಲ್ಯೂಷನ್ಸ್ ಅಲ್ಲಿ ಸಾಲಿಡ್ ಸಲ್ಯೂಷನ್ ಅಂತ ಸಹ ಇದೆ. ಸೊ ಅದನ್ನೇ ನಾವು ಅಲಾಯ್ಸ್ ಅಂತ ಹೇಳ್ತೀವಿ, ಓಕೆ. ಆಕ್ಚುಲಿ ನಾವು ಸಲ್ಯೂಷನ್ಸ್ ಅಂದ್ರೆ ಏನು ಅಂದ್ರೆ ಏನು ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ಸು ಡಿಸಾಲ್ವ್ ಆಗಿರೋ ಲಿಕ್ವಿಡ್ನ ನಾವು ಸಲ್ಯೂಷನ್ಸ್ ಅಂತ ಹೇಳ್ತೀವಿ, ಓಕೆ. ಬಟ್ ಸಾಲಿಡ್ ಸಲ್ಯೂಷನ್ ಅನ್ನೋದು ಸಹ ಬಂದಿದೆ, ಅದೇ ಅಲಾಯ್ಸ್ ಅಂತ ಹೇಳ್ತೀವಿ, ಓಕೆ. ಆ್ಯಂಡ್ ಸಾಲಿಡ್ ಸಲ್ಯೂಷನ್ ಅಲಾಯ್ಸ್ ಅಂತ ಹೇಳ್ತೀವಿ, ಗ್ಯಾಶಿಯಸ್ ಸಲ್ಯೂಷನ್ ನಾವು ಹೇರ್ ಅಂತ ಹೇಳ್ತೀವಿ, ಗ್ಯಾಶಿಯಸ್ ಸಲ್ಯೂಷನ್ ನಾವು ಹೇರ್ ಅಂತ ಹೇಳ್ತೀವಿ, ಓಕೆನಾ. ಆ್ಯಂಡ್ ಈ ಸಲ್ಯೂಷನ್ ಅಲ್ಲಿ, ಓಕೆ,
ಹೋಮೋಜಿನಿಟಿ ಅನ್ನೋದು ಪಾರ್ಟಿಕಲ್ ಲೆವೆಲಲ್ಲಿ ಇರುತ್ತೆ. ಓಕೆನಾ? ಏನು ಈ ಹೋಮೋಜಿನಿಟಿ ಅನ್ನೋದು ಈ ಸೊಲ್ಯೂಷನ್ಸ್ ನಲ್ಲಿ ಹೋಮೋಜಿನಿಟಿ ಅನ್ನೋದು ಒಂದು ಲೆವೆಲ್ ಅಲ್ಲಿ ಇದ್ದೇ ಇರುತ್ತೆ. ಓಕೆನಾ? ಸೊ ಈ ಹೋಮೋಜಿನಿಟಿ ಅನ್ನೋದು ಓಕೆ ಏನು ತೋರಿಸುತ್ತೆ ನಮಗೆ, ಈ ಪಾರ್ಟಿಕಲ್ಸ್ ಆಫ್ ಶುಗರ್ಸ್ ಮತ್ತೆ ಸಾಲ್ಟ್ಸ್ ಅಲ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆನಾ? ಏನು ಇದು ಈ ಹೋಮೋಜಿನಿಟಿ ಅನ್ನೋದು ನಮಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಓಕೆ ಈ ಪಾರ್ಟಿಕಲ್ಸ್ ಅನ್ನೋದು ಸಾಲ್ಟ್ ಮತ್ತೆ ವಾಟರ್ ಅಂತ ತಗೊಂಡ್ರೆ, ನಾವು ಶುಗರ್ ಮತ್ತೆ ವಾಟರ್ ಅಂತ ತಗೊಂಡ್ರೆ, ಈ ಸಾಲ್ಟ್ ಮತ್ತೆ ಶುಗರ್ ಅನ್ನೋದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಈ ಸೊಲ್ಯೂಷನ್ ಅಲ್ಲಿ ಅಂತ ತೋರಿಸುತ್ತೆ. ಓಕೆನಾ? ಅಂಡ್ ಎಕ್ಸಾಂಪಲ್ ಆಫ್ ದಿಸ್ ಹೋಮೋಜಿನಿಟಿ ಅಂತ ಹೇಳಿದ್ರೆ ಲೆಮನೈಡ್ ಟೇಸ್ಟ್. ಓಕೆ ಈ ಲೆಮನಾಯ್ಡ್ ಅಂತ ತಗೊಂಡ್ರೆ ನಾವು ಆ ಲೆಮನಾಯ್ಡ್ ಅಲ್ಲಿ ಒಂದೇ ಒಂದು ಶುಗರ್ ಅಂತ ಟೇಸ್ಟ್ ಅನ್ನೋದು ಫಸ್ಟ್ ಡ್ರಾಪ್ ಇಂದ ಕೊನೆಯ ಡ್ರಾಪ್ ವರೆಗೂ ಸೇಮ್ ಟೇಸ್ಟ್ ಬರುತ್ತೆ. ಓಕೆ ಸೊ ಅದನ್ನೇ ನಾವು ಹೋಮೋಜಿನಿಟಿ ಅಂತ ಹೇಳ್ತೀವಿ. ಓಕೆ ಏನು ಹೋಮೋಜಿನಿಟಿ ಅಂದ್ರೆ, ಈಗ ಸಾಲ್ಟ್ ಮತ್ತೆ ಶುಗರ್ನ ತಗೊಂಡ್ರೆ ಡಿಸಾಲ್ವ್ ಮಾಡಿದ್ರೆ ಫಸ್ಟ್ ಡ್ರಾಪ್, ಓಕೆ ಫಸ್ಟ್ ಡ್ರಾಪ್ ಇಂದ ಕೊನೆಯ ಡ್ರಾಪ್ ವರೆಗೂ ಸೇಮ್ ನಮಗೆ ಟೇಸ್ಟ್ ಸಿಗುತ್ತೆ ಅಲ್ವಾ, ಏನು ಚೇಂಜಸ್ ಆಗುತ್ತೆ. ಸೊ ಅದನ್ನೇ ನಾವು ಹೋಮೋಜಿನಿಟಿ ಅಂತ ಹೇಳ್ತೀವಿ. ಓಕೆನಾ? ಈ ಸೊಲ್ಯೂಷನ್ಸ್ ಅಲ್ಲಿ ಈ ಹೋಮೋಜಿನಿಟಿ ಅನ್ನೋದು ಇರುತ್ತೆ. ಓಕೆ ಸೊ ನೆಕ್ಸ್ಟ್ ಅಲಾಯ್ಸ್ ಅಂದ್ರೆ ಏನು, ಸಾಲಿಡ್ ಸೊಲ್ಯೂಷನ್ ಅಂತ ಹೇಳ್ತೇನೆ ನಾನಲ್ವಾ. ಸೊ ವಾಟ್ ಈಸ್ ದಿಸ್ ಅಲಾಯ್ಡ್ಸ್ ಅಂದ್ರೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ 2 or more metals. Okay, it is the mixture of 2 or more metals or metals of the non-metals, metals and the non-metals. Okay, 2 or more metal and non-metals. ಓಕೆ ಏನು ಈ ಅಲಾಯ್ಸ್ ಅಂತ ಹೇಳಿದ್ರೆ, ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದನ್ನ ನಾವು ಸೆಪರೇಟ್ ಮಾಡಕ್ಕೆ ಆಗಲ್ಲ. ಓಕೆ ಬೈ ಫಿಸಿಕಲ್ ಮೆಥಡ್ ಇಂದ ನಾವು ಇಲ್ಲಿ ಫಸ್ಟ್ ಅಲ್ಲಿ ನಾನು ಹೇಳಿದೆ ಫಿಸಿಕಲ್ ಮೆಥಡ್ ಇಂದ ಸೆಪರೇಟ್ ಮಾಡ್ಬೋದು ಈ ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನೋದನ್ನ. ಓಕೆ ಈ ಪ್ಯೂರ್ ಅನ್ನೋ ಇದನ್ನ, ಓಕೆ ನಾಟ್ ದಿಸ್ ಹೋಮೋಜಿನಿಯಸ್ ಸೊಲ್ಯೂಷನ್, ಪ್ಯೂರ್ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೋಸ್ಕರ ಓಕೆ ಈ ಸೋಡಿಯಂ ಕ್ಲೋರೈಡ್ ಅನ್ನೋದನ್ನ ನಾವು ವಾಟರ್ ಇಂದ ಸೆಪರೇಟ್ ಮಾಡ್ಬೋದು ಫಿಸಿಕಲ್ ಪ್ರೋಸೆಸ್ ಇಂದ, ಎವಾಪರೇಷನ್ ಅನ್ನೋ ಫಿಸಿಕಲ್ ಪ್ರೋಸೆಸ್ ಇಂದ. ಬಟ್ ಇಲ್ಲಿ ಈ ಅಲಾಯ್ಸ್ ಅಲ್ಲಿ ಈ ಫಿಸಿಕಲ್ ಪ್ರೋಸೆಸ್ ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಸೆಪರೇಟ್ ಮಾಡಕ್ಕೆ ಆಗೋಲ್ಲ ಅವುಗಳ ಕಾಂಪೋನೆಂಟ್ಸ್ ನ. ಓಕೆ ಸೊ ಈ ಅಲಾಯ್ಸ್ ಅನ್ನೋದು ಓಕೆ ಕನ್ಸಿಡರ್ ಆಸ್ ಎ ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು. ಓಕೆ ಈ ಅಲಾಯ್ಸ್ ಅನ್ನ ನಾವು ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು, ಕನ್ಸಿಡರ್ಡ್ ಆಸ್ ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು. ಯಾಕೆ ಹೇಳ್ಬೋದು ಅಂತ ಹೇಳಿದ್ರೆ, ಇಟ್ ಶೋಸ್ ದ ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂಡ್ ಹ್ಯಾವ್ ವೇರಿಯಬಿಲಿಟಿ. ಓಕೆ ಇದು ಅವುಗಳ ಕಾನ್ಸ್ಟಿಟ್ಯೂಯೆಂಟ್ಸ್ ಏನು ಪ್ರಾಪರ್ಟೀಸ್ ನ ತೋರಿಸುತ್ತೆ ಅಂಡ್ ವೇರಿಯೇಬಲ್ ನ ತೋರಿಸುತ್ತೆ. ಓಕೆನಾ? ವೇರಿಯೇಬಲ್ ಕಾಂಪೋಸಿಷನ್ ನ ತೋರಿಸುತ್ತೆ. ಓಕೆ ಏನು ಈ ಅಲಾಯ್ಸ್ ನ ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು. ಯಾಕೆ ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಇವುಗಳ ಕಾಂಪೋಸಿಷನ್ ನ ವೇರಿಯಬಲ್ ಕಾಂಪೋಸಿಷನ್ ಇರುತ್ತಲ್ಲ, அந்த ವೇರಿಯಬಲ್ ಕಾಂಪೋಸಿಷನ್ ನ ಸಹ ತೋರಿಸುತ್ತೆ ಅಂಡ್ ಇದು ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ಓಕೆ ಕಾನ್ಸ್ಟಿಟ್ಯೂಯೆಂಟ್ಸ್ ನ ಸಹ ಇದು ತೋರಿಸುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ ಏನು ಈ ಅಲಾಯ್ಸ್ಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈಸ್ ಬ್ರಾಸ್. ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಓಕೆ ಏನು ಇದರ 2 ಮಿಕ್ಸ್ಚರ್ಸ್ ಇರುತ್ತೆ ಇದರಲ್ಲಿ. ಓಕೆ ಯಾವ ಮಿಕ್ಸ್ಚರ್ಸ್ ಅಂದ್ರೆ, ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಅಪ್ರಾಕ್ಸಿಮೇಟ್ಲಿ 30% ಆಫ್ ಜಿಂಕ್ ಅಂಡ್ 70% ಆಫ್ ಕಾಪರ್. ಬ್ರಾಸ್ ಅನ್ನೋದು ಇಟ್ ಹ್ಯಾಸ್ ಎ ಕಾಂಪೋಸಿಷನ್. ಓಕೆ ಸೊ ಏನು ಕಾಂಪೋಸಿಷನ್ ಅಂದ್ರೆ 30% ಆಫ್ ಜಿಂಕ್ ಇರುತ್ತೆ, 70% ಅಷ್ಟು ಕಾಪರ್ ಇರುತ್ತೆ. ಓಕೆನಾ? ಈ ಅಲಾಯ್ಸ್ ಅಲ್ಲಿ. ಓಕೆ ಸೊಲ್ಯೂಷನ್ ಅನ್ನೋದಕ್ಕೆ 2 ಪಾರ್ಟ್ಸ್ ಅಲ್ಲಿ ನಮಗೆ ಇರುತ್ತೆ. ಓಕೆ ಸಲ್ಯೂಟ್ ಓಕೆ ಅಂಡ್ ಸಾಲ್ವೆಂಟ್ ಅಂತ. ಓಕೆ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಅಂತ 2 ಕಾಂಪೋನೆಂಟ್ಸ್ ಇದರಲ್ಲಿ ಇರುತ್ತೆ. ಓಕೆನಾ? ಏನು ಆ ಸಲ್ಯೂಟ್ ಮತ್ತೆ ಕಾಂಪೋನೆಂಟ್ಸ್
ಈ ಸಲ್ಯೂಟ್ ಅಂದ್ರೆ ಏನು ಕಾಂಪೋನೆಂಟ್ಸ್ ಇವೆರಡು, ಈ ಸಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂದ್ರೆ ಏನು ಅಂತ ನೋಡೋಣ. ಓಕೆನಾ? Okay, what is this? Solute and solvent. ಓಕೆನಾ? ಏನು ಈ ಸಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂತ ಏನು ಅಂತ ಹೇಳಿದ್ರೆ, ಸಲ್ಯೂಟ್ಗೆ ಎಕ್ಸಾಂಪಲ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ಫಸ್ಟ್. ಓಕೆ, ಎಕ್ಸಾಂಪಲ್ನ ನಾವು ಗ್ಯಾಪ್ನ ಇಟ್ಕೊಂಡ್ರೆ ಇಲ್ಲಿ ಅದು ಆರಾಮಾಗಿ ನಾವು ನಮ್ಮ ವರ್ಡ್ಸ್ ಅಲ್ಲಿ ಸಹ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆನಾ? ಸಲ್ಯೂಟ್ಗೆ ಎಕ್ಸಾಂಪಲ್ ಈಸ್ ಶುಗರ್ ಅಥವಾ ಸಾಲ್ಟ್ ಅಂತ ಅನ್ಕೋಬಹುದು. ಶುಗರ್ ಅಥವಾ ಸಾಲ್ಟ್. ಸಾಲ್ವೆಂಟ್ಗೆ ವಾಟರ್ ಅಂತ ಹೇಳ್ಬೋದು. ಓಕೆನಾ? ಏನು ಈ ಸಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಸಾಲ್ವೆಂಟ್ ಅನ್ನೋದು ಏನು, ಅದರ ಸಾಲ್ವೆಂಟ್ ಅಂದ್ರೆ ವಾಟರ್ ಅಂತಲ್ವಾ. ಸೊ ವಾಟರ್ ಅನ್ನೋದು ಡಿಸಾಲ್ವ್ ಮಾಡ್ಕೊಳ್ಳುತ್ತೆ ಏನಾದ್ರು ಪ್ರಾಬ್ಲಮ್. ಇದು ಡಿಸಾಲ್ವ್ ಆಗಲ್ಲ, ರೈಟ್? ಈ ವಾಟರ್ ಅನ್ನೋದು ಡಿಸಾಲ್ವ್ ಆಗಲ್ಲ. ಇದು ಅದರಲ್ಲಿ ಏನಾದ್ರೂ ಯಾವ್ದಾದ್ರು ಒಂದು ಸಲ್ಯೂಟ್ ಅಥವಾ ಶುಗರ್ ಅಂತ ಅನ್ಕೊಳ್ಳೋಣ. ಸಲ್ಯೂಟ್ ಅನ್ನೋದನ್ನ ಇದು ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಡಿಸಾಲ್ವ್ ಮಾಡ್ಕೊಳ್ಳೋದನ್ನ ನಾವು ಸಾಲ್ವೆಂಟ್ ಅಂತ ಹೇಳ್ತೀವಿ. ಡಿಸಾಲ್ವ್ ಯಾವುದು ಆಗುತ್ತೋ ಓಕೆ ಅದನ್ನ ನಾವು ಶುಗರ್ ಅಂತ ಹೇಳ್ತೀವಿ, ಸಾರಿ ಸಲ್ಯೂಟ್ ಅಂತ ಹೇಳ್ತೀವಿ. ಓಕೆ, ಏನು ಅಂತ ಹೇಳಿದ್ರೆ ಸಾಲ್ವೆಂಟ್ ಅಂದ್ರೆ ಡಿಸಾಲ್ವ್ ಮಾಡ್ಕೊಳ್ಳೋದು. ಓಕೆ, ಸಲ್ಯೂಟ್ ಅಂದ್ರೆ ಡಿಸಾಲ್ವ್ ಆಗೋದು. ಓಕೆನಾ? ಇದನ್ನ ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ. ಓಕೆನಾ? ಸೊ ಇದರಿಂದ ನಾವು ಆರಾಮಾಗಿ ಸಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂದ್ರೆ ಏನು ಅಂತ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಓಕೆ, so the components of a solution that dissolves the other component. ಓಕೆ, ಬೇರೆ ಕಾಂಪೋನೆಂಟ್ ಇನ್ ಇಟ್. ಓಕೆ, ಅದರಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳೋದನ್ನ ನಾವು ಸಾಲ್ವೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಓಕೆ ಕಾಂಪೋನೆಂಟ್ ಅನ್ನೋದು ಲಾರ್ಜರ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಲಾರ್ಜರ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇಲ್ಲಿ ಓಕೆ ಲೆಸ್ಸರ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಕಾಂಪೋನೆಂಟ್ಸ್ ಅನ್ನೋದು. ಓಕೆ, ಲೆಸ್ಸರ್ ಕ್ವಾಂಟಿಟಿಯಲ್ಲಿ, ಈ ಲಾರ್ಜರ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಈ ಕಾಂಪೋನೆಂಟ್ಸ್ ಅಂತ ಹೇಳಿ. ಓಕೆ, ಸೊ ಎಕ್ಸಾಂಪಲ್ ನಾನು ಆಲ್ರೆಡಿ ಫಸ್ಟ್ ಹೇಳಿದ್ದೀನಿ ಅಲ್ವಾ. ಸಲ್ಯೂಟ್ಗೆ ಎಕ್ಸಾಂಪಲ್ ಶುಗರ್, ಸಾಲ್ವೆಂಟ್ಗೆ ಎಕ್ಸಾಂಪಲ್ ವಾಟರ್. ಓಕೆನಾ? ಸೊ ಏನು ಈ ಪ್ರಾಪರ್ಟೀಸ್ ಏನು ಈ ಸಲ್ಯೂಷನ್ಗೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಸಲ್ಯೂಷನ್. ಏನೇನ್ ಪ್ರಾಪರ್ಟೀಸ್ ಇದೆ ಈ ಸಲ್ಯೂಷನ್ಗೆ ಅಂತ ನೋಡೋಣ. ಫಸ್ಟ್ ಪ್ರಾಪರ್ಟೀಸ್, ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಈ ಸಲ್ಯೂಷನ್ ಅನ್ನೋದು ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಅಂತ ಹೇಳ್ಬೋದು, ಫಸ್ಟ್ ಪ್ರಾಪರ್ಟಿ. ಓಕೆ, ಅಂಡ್ ಸೆಕೆಂಡ್ ಪ್ರಾಪರ್ಟಿ, ಇದರಲ್ಲಿ ಪಾರ್ಟಿಕಲ್ಸ್ ಆಫ್ ದಿಸ್ ಸಲ್ಯೂಷನ್ ಇದೆ ಅಲ್ವಾ, ಇದರಲ್ಲಿ ಆ ಪಾರ್ಟಿಕಲ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಸ್ಮಾಲರ್ ಆಗಿರುತ್ತೆ. ಓಕೆನಾ? ಎಷ್ಟು ಸ್ಮಾಲರ್ ಆಗಿರುತ್ತೆ ಅಂದ್ರೆ ಸ್ಮಾಲರ್ ದೆನ್ 1 ನ್ಯಾನೋಮೀಟರ್, ಮೀನ್ಸ್ 10⁻⁻⁹ ಮೀಟರ್ ಅಂತ ಹೇಳ್ಬೋದು. ಓಕೆ, ಇಷ್ಟು ಕಮ್ಮಿ ಸ್ಮಾಲ್ ಆಗಿ ಇರುತ್ತೆ ಆ ಪಾರ್ಟಿಕಲ್ಸ್. ಓಕೆನಾ? ಇನ್ ಡಯಾಮೀಟರ್, ಓಕೆನಾ? ಅಂಡ್ ಸೊ ಇದು ಇಷ್ಟು ಚಿಕ್ಕದಾಗಿರೋದಕ್ಕೆ ನಮ್ಮ ನೇಕೆಡ್ ಐಸ್ಗೆ, ಓಕೆ, ನಮ್ಮ ಐಸ್ಗೆ ಅವು ಕಾಣಿಸಲ್ಲ. ಓಕೆನಾ? ಸೊ ದೇ ಕ್ಯಾನ್ ನಾಟ್ ಸೀನ್ ಬೈ ನೇಕೆಡ್ ಐಸ್, ನಮ್ಮ ಐಸ್ ಇಂದ. ಓಕೆ,
ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿ ನಾವು ನೋಡ್ಬೋದು, ಓಕೆನಾ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು. ಬಟ್ ನಮ್ಮ ಐಸ್ ಇಂದ ನಾವು ಈ ಪಾರ್ಟಿಕಲ್ಸ್ ಅನ್ನೋದನ್ನ ನೋಡೋಕೆ ಆಗಲ್ಲ. ಬಿಕಾಸ್ ಯಾಕೆ ಅಂದ್ರೆ ಏನು 1 ನ್ಯಾನೋಮೀಟರ್ ಮೀನ್ಸ್ 10⁻⁹ ಮೀಟರ್ ಅಂದ್ರೆ ಗೊತ್ತು ಅಲ್ವಾ ನಿಮ್ಗೆ. -9 ಅಂದ್ರೆ ಸೊ 0.00000 ಅಷ್ಟು ಇರುತ್ತೆ ಈ ರೀತಿ, ಓಕೆನಾ. ಸೊ ಇಲ್ಲಿ 9 ಡಾಟ್ಸ್ ಇರಬೇಕು. 1 ಸೊ 1 2 3 4 5 6 7 8 9 ಸೊ ಇಲ್ಲಿ ಇಷ್ಟು ರೇಂಜ್ ಅಲ್ಲಿ ಇರುತ್ತೆ, ಓಕೆನಾ. ಸೊ ಅದಕ್ಕೆ ನಾವು ಈ ಪಾರ್ಟಿಕಲ್ಸ್ ಅನ್ನೋದನ್ನ, ಈ ಸೊಲ್ಯೂಷನ್ಸ್ ಅಲ್ಲಿರೋ ಪಾರ್ಟಿಕಲ್ಸ್ ಅನ್ನೋದನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ, ಓಕೆನಾ. ಅಂಡ್ ನೆಕ್ಸ್ಟ್ ಪ್ರಾಪರ್ಟೀಸ್, ಸೊ ಇವುಗಳಿಗೆ ಸ್ಮಾಲ್ ಪಾರ್ಟಿಕಲ್ ಸೈಜ್ ಅಲ್ವಾ ಇದಕ್ಕಿರೋದು. ಸೈಜ್ ಅನ್ನೋದು ತುಂಬಾ ಅಂದ್ರೆ ತುಂಬಾ 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 ಕಮ್ಮಿ. ಎಷ್ಟು ಕಮ್ಮಿ ಅಂದ್ರೆ 1 ನ್ಯಾನೋಮೀಟರ್ ಅಷ್ಟು ಕಮ್ಮಿ ಅಲ್ವಾ. ಸೊ ಅದಕ್ಕೆ ಇವು ಸ್ಕ್ಯಾಟರಿಂಗ್ ಅನ್ನೋದು ಮಾಡಲ್ಲ. ಸೊ ಇವು ನಾಟ್ ಸ್ಕ್ಯಾಟರ್ ಅನ್ನೋದು ಇಲ್ಲಿ ಮಾಡಲ್ಲ, ಓಕೆನಾ. ಯಾವಾಗ ನಾವು ಬೀಮ್ ಅನ್ನೋದು ಬಿಟ್ರೆ ಈ ಪಾರ್ಟಿಕಲ್ಸ್ ಅನ್ನೋವು ಯಾವಾಗ ನಾವು ಟಾರ್ಚ್ ಬೀಮ್ ಅನ್ನೋದು ಸೊಲ್ಯೂಷನ್ ಅಲ್ಲಿ ಬಿಟ್ರೆ ನಾವು ಈ ಹೋಮೋಜಿನಿಯಸ್ ಸೊಲ್ಯೂಷನ್ಸ್ ಅನ್ನೋವು, ಓಕೆ, ಈ ಸೊಲ್ಯೂಷನ್ ಅಲ್ಲಿ ನಮಗೆ ಈ ಬೀಮ್ ಅನ್ನೋದು, ಈ ಪಾರ್ಟಿಕಲ್ಸ್ ಅನ್ನೋವು ಸ್ಕ್ಯಾಟರ್ ಆಗಲ್ಲ, ಓಕೆ. ಸೊ ನಾಟ್ ಸ್ಕ್ಯಾಟರ್, ಓಕೆ, ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್, ಓಕೆ, ಸ್ಮಾಲ್ ಸೈಜ್ ಇರೋದಕ್ಕೆ ಇವು ಇನ್ನು ಸ್ಕ್ಯಾಟರ್ ಆಗಲ್ಲ, ಓಕೆನಾ. ಅಂಡ್ ನೆಕ್ಸ್ಟ್ ಪ್ರಾಪರ್ಟೀಸ್, ಈ ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. ಸೊ ಸಲ್ಯೂಟ್ ಪಾರ್ಟಿಕಲ್ಸ್, ಸೊ ಈ ಶುಗರ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ. ಸೊ ಈ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋದು ಸೆಪರೇಟ್ ಆಗಲ್ಲ, ಓಕೆನಾ, ಮಿಕ್ಸ್ಚರ್ಸ್ ಇಂದ ಸೆಪರೇಟ್ ಆಗಲ್ಲ ಬೈ ದ ಫಿಲ್ಟ್ರೇಷನ್ ಮೆಥಡ್, ಓಕೆ. ಫಿಲ್ಟರ್ ಮಾಡೋದ್ರಿಂದ ನಾವು ಈ ಶುಗರ್ ಸಲ್ಯೂಟ್ ಅನ್ನೋದು ಈ ಸೊಲ್ಯೂಷನ್ ಇಂದ ಸೆಪರೇಟ್ ಆಗಲ್ಲ, ಓಕೆ. ದಟ್ ಇಸ್ ದ 4th ಪ್ರಾಪರ್ಟಿ. ಅಂದ್ರೆ ಏನು, ಈ ಸಲ್ಯೂಟ್ ಅನ್ನೋದು ಈ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತಾನೆ ಅನ್ಕೊಳ್ಳೋಣ. ಪಾರ್ಟಿಕಲ್ಸ್ ಕೆನಾಟ್ ಬಿ ಸೆಪರೇಟೆಡ್, ಓಕೆ, ಸೆಪರೇಟೆಡ್, ಇದನ್ನ ಸೆಪರೇಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಫ್ರಮ್ ದ ಮಿಕ್ಸ್ಚರ್ಸ್, ಓಕೆ. ಯಾಕೆ ಅಂತ ಹೇಳಿದ್ರೆ, ಓಕೆ, ಯಾಕೆ ಅಂದ್ರೆ ಇವುಗಳು ಡಿಸಾಲ್ವ್ ಆಗಿರುತ್ತೆ, ರೈಟ್. ಈ ಶುಗರ್ ಮತ್ತೆ ಸಾಲ್ಟ್ ಅನ್ನೋವು ಇದರಲ್ಲಿ ಆಲ್ರೆಡಿ ಫುಲ್ ಆಫ್ ಡಿಸಾಲ್ವ್ ಆಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋದನ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಫಿಲ್ಟರ್ ಮಾಡಿ, ಓಕೆ. ಫಿಲ್ಟ್ರೇಷನ್ ಅಂತಾನೆ ನಾವು ಮಾಡ್ತೀವಿ ಕಾಮನ್ ಆಗಿ. ಸೊ ಫಿಲ್ಟ್ರೇಷನ್ ಮಾಡಿ ನಾವು ಈಗ ಒಂದು ಸಾಲ್ವೆಂಟ್ ಇಂದ ಒಂದು ಸಲ್ಯೂಟ್ ನ ಸೆಪರೇಟ್ ಮಾಡಬೇಕು ಅಂದ್ರೆ ನಾವು ಫಿಲ್ಟ್ರೇಷನ್ ತುಂಬಾ ಯೂಸ್ ಮಾಡ್ತೀವಿ, ತುಂಬಾ ಅದರಲ್ಲಿ, ಓಕೆ. ಟೀ, ಕಾಫಿ ಈ ತರ ನೋಡಿದ್ರು ನೀವು ಈಗ ಜ್ಯೂಸ್ ಮಾಡ್ತೀರಾ, ರೈಟ್. ಜ್ಯೂಸ್ ಮಾಡಿದಾಗ ಲೆಮನ್ ಸೀಡ್ಸ್, ಲೆಮನ್ ಅಲ್ಲಿ ಏನಾದ್ರು ರೆಸಿಡ್ಯೂಸ್ ಇದ್ರೆ ಅವು ಬರುತ್ತೆ ಹೊತ್ತು ಶುಗರ್ ಎಲ್ಲಾದ್ರೂ ನಿಮ್ಗೆ ಡಿಸಾಲ್ವ್ ಆದ್ಮೇಲೆ ನಿಮ್ಗೆ ಫಿಲ್ಟರ್ ಮಾಡಿದಾಗ ನಿಮ್ಗೆ ಶುಗರ್ ಸಿಗುತ್ತಾ? ಇಲ್ಲ, ರೈಟ್. ಸೊ ಅದಕ್ಕೆ ಇಲ್ಲಿ ಫಿಲ್ಟ್ರೇಷನ್ ಮೆಥಡ್ ನ ನಾವು ಯೂಸ್ ಮಾಡಿಕೊಂಡು ಈ ಸಲ್ಯೂಟ್ ಅನ್ನೋದನ್ನ ನಾವು ಇಲ್ಲಿ ಸೆಪರೇಟ್ ಮಾಡಕ್ಕೆ ಆಗಲ್ಲ, ಓಕೆನಾ. ಅಂಡ್ ನೆಕ್ಸ್ಟ್ ಪ್ರಾಪರ್ಟೀಸ್, ಈ ಸಲ್ಯೂಟ್ ಪಾರ್ಟಿಕಲ್ಸ್ ಅನ್ನೋದು ಕೆಳಗಡೆ ಮೀನ್ಸ್ ನಾವು ಒಂದು ಸೊಲ್ಯೂಷನ್ ಅಂತ ಹೊರಟ್ರೆ ಆ ಸೊಲ್ಯೂಷನ್ ಅಲ್ಲಿ ಕೆಳಗಡೆ ಡೌನ್ ಅಲ್ಲಿ ಸೆಟಲ್ ಅನ್ನೋದು ಆಗಲ್ಲ, ಓಕೆನಾ. ಯಾಕೆ ಆಗಲ್ಲ ಅಂದ್ರೆ ಅವು ಆಲ್ರೆಡಿ ಡಿಸಾಲ್ವ್ ಆಗಿಬಿಡುತ್ತವೆ. ಡಿಸಾಲ್ವ್ ಆಗಿರೋದ್ರಿಂದ ಅವು ಇಲ್ಲಿ ಏನು ಬಾಟಮ್ ಅಲ್ಲಿ ಅವು ಸೆಟ್ಲ್ ಆಗಲ್ಲ, ಓಕೆನಾ. ಸೊ ಏನು 5th ಪ್ರಾಪರ್ಟಿ ಅಂದ್ರೆ ಸಲ್ಯೂಟ್ ಪಾರ್ಟಿಕಲ್ಸ್ do not settle down. Okay, so do not settle down. ಯಾಕೆ ಅಂದ್ರೆ ಆಲ್ರೆಡಿ ಸಾಲ್ಯುಬಲ್ ಆಗಿರುತ್ತೆ, ಓಕೆನಾ. ಯಾವಾಗ್ಲೂ ಆಗಲ್ಲ, ಓಕೆ. ನಾವು ಈಗ ಒಂದು ಗ್ಲಾಸ್ ಅಲ್ಲಿ ವಾಟರ್ ತಗೊಂಡು ಅದಕ್ಕೆ ಶುಗರ್ ಅಥವಾ ಸಾಲ್ಟ್ ಹಾಕ್ಬಿಟ್ಟು ಡಿಸಾಲ್ವ್ ಆಗ್ಬಿಡುತ್ತೆ ಬೇಗ ಅಲ್ವಾ. ಸೊ ಅವು ಡಿಸಾಲ್ವ್ ಆದ್ಮೇಲೆ ತುಂಬಾ ಹೊತ್ತು ಎಷ್ಟೊತ್ತು ಬಿಟ್ರೆ ಏನು ಅವು ಮತ್ತೆ ಬಂದು ಸೆಟಲ್ ಆಗುತ್ತಾ ಡಿಸಾಲ್ವ್ ಆದ್ಮೇಲೆ? ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಲ್ಯೂಷನ್ ಅನ್ನೋದು ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ. ದಟ್ ಈಸ್ ದ ಸಲ್ಯೂಷನ್ ಇಸ್ ಸ್ಟೇಬಲ್ ಅಂತ ಹೇಳ್ಬೋದು, ಓಕೆನಾ. ಅಂಡ್ ನೆಕ್ಸ್ಟ್ ನಾವು ಕಾನ್ಸಂಟ್ರೇಷನ್ ಆಫ್ ಅ ಸಲ್ಯೂಷನ್, ಏನು ಈ ಕಾನ್ಸಂಟ್ರೇಷನ್ ಅಂದ್ರೆ ಏನು ಅಂತ ನೋಡೋಣ ಸಲ್ಯೂಷನ್ಗೆ, ಓಕೆ. ನೆಕ್ಸ್ಟ್
concentration of a solution. ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್. ಏನು ಈ ಕಾನ್ಸಂಟ್ರೇಷನ್ ಅಂತ ಹೇಳಿ. ಓಕೆ, ಈ ಕಾನ್ಸಂಟ್ರೇಷನ್ ಅನ್ನೋದು ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ಆಫ್ ಸಲ್ಯೂಟ್, ಓಕೆ, ಪ್ರೆಸೆಂಟ್ ಇನ್ ಎ ಸಲ್ಯೂಷನ್. ಡಿಪೆಂಡಿಂಗ್ ಅಪಾನ್ ಏನು ಅಂತ ಹೇಳಿದ್ರೆ ಇಲ್ಲಿ ಸಲ್ಯೂಟ್, ಎಷ್ಟು ಸಲ್ಯೂಟ್ ಪ್ರೆಸೆಂಟ್ ಆಗಿದೆ ಇನ್ ಎ ಸಲ್ಯೂಷನ್ ಅಂತ ಹೇಳೋದನ್ನೇ ನಾವು ಕಾನ್ಸಂಟ್ರೇಷನ್ ಆಫ್ ಎ ಸಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಡಿಪೆಂಡಿಂಗ್ ಅಪಾನ್ amount of solute. Present in a solution. ಸೊಲ್ಯೂಷನ್ ಅಲ್ಲಿ ಸಲ್ಯೂಟ್ ಅನ್ನೋದು ಎಷ್ಟಿದೆ, ಎಷ್ಟು ಅಮೌಂಟ್ ಅಲ್ಲಿ ಇದೆ ಅಂತ ಹೇಳೋದನ್ನೇ ನಾವು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಓಕೆ, ಪ್ರೆಸೆಂಟ್ ಇನ್ ಅ ಸಲ್ಯೂಷನ್ ಅಂತ ಏನು ಅಂದ್ರೆ ಹೇಳ್ತೀವಿ. ಮತ್ತೆ ಇದನ್ನೇ ನಾವು ಡೈಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ, ಸೊ ಇದನ್ನ ನಾವು ಡೈಲ್ಯೂಟ್ ಅಂತಾನು ಹೇಳ್ತೀವಿ. ಓಕೆನಾ, ಸೊ ಇದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಈಸಿಯಾಗಿ ಇದರಲ್ಲೂ ಈ ಕಾನ್ಸಂಟ್ರೇಷನ್ ಅಲ್ಲೂ ಏನು ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳೋದಕ್ಕೂ ಸಹ ಇಲ್ಲಿ ಒಂದು ಆಕ್ಟಿವಿಟಿ ಪರ್ಫಾರ್ಮ್ ಮಾಡೋಣ. ಓಕೆನಾ, ಆಕ್ಟಿವಿಟಿ 1, ಆಕ್ಟಿವಿಟಿ. ಸೊ ಇಲ್ಲಿ 50 ml ಆಫ್ ವಾಟರ್ ಅಪ್ರಾಕ್ಸಿಮೇಟ್ಲಿ ತಗೋಬೇಕು. 50 ml ಆಫ್ ವಾಟರ್ನ ಅಪ್ರಾಕ್ಸಿಮೇಟ್ ಆಗಿ ತಗೋಬೇಕು. ಓಕೆನಾ, 2 ಸೆಪರೇಟ್ ಬೀಕರ್ಸ್ ಅಲ್ಲಿ 2 ಸೆಪರೇಟ್ ಬೀಕರ್ಸ್ ಅಲ್ಲಿ 50 ml ಆಫ್ ವಾಟರ್ನ ತಗೋಬೇಕು. ಓಕೆನಾ, ಅಂಡ್ ಅದಕ್ಕೆ ಶುಗರ್ನ ಮತ್ತೆ ಸಾಲ್ಟ್ನ ಸಪ್ರೇಟ್ ಆಗಿ ಹಾಕಬೇಕು. ಓಕೆನಾ, ಶುಗರ್ನ ಇದು ಒಂದು ಬೀಕರ್ ಅಂತ ಅನ್ಕೊಂಡ್ರೆ ಇದು ಒಂದು ಬೀಕರ್ ಎ ಮತ್ತೆ ಬಿ ಅಂತ ಅನ್ಕೊಳ್ಳೋಣ. ಓಕೆ, ಎ ಆ್ಯಂಡ್ ಬಿ. ಸೊ ಇದಕ್ಕೆ ಸಾಲ್ಟ್ ಮತ್ತು ಶುಗರ್ ಅಂತ ಅನ್ಕೊಳ್ಳೋಣ. ಓಕೆ, ಶುಗರ್ನ ಸಪ್ರೇಟ್ ಆಗಿ ಆ್ಯಡ್ ಮಾಡಬೇಕು. ಓಕೆ, ಸೊ ಇವುಗಳನ್ನ ಕಂಟಿನ್ಯೂಸ್ ಆಗಿ ಸ್ಟೈರ್ ಮಾಡ್ತಾ ಇರಬೇಕು. ಯೂಸಿಂಗ್ ಗ್ಲಾಸ್ ರಾಡ್ನ ಏನಾದರೂ ಯೂಸ್ ಮಾಡ್ಕೊಂಡು ನಾವು ಇದನ್ನು ಎಲ್ಲಿವರೆಗೂ ಇದನ್ನು ನಾವು ಸ್ಟೈರ್ ಮಾಡಬೇಕು ಅಂದರೆ ಈ ಸಾಲ್ಟು ಅಥವಾ ಶುಗರ್ ಅನ್ನೋದು ಏನು ಇರಬಾರ್ದು ಅಲ್ಲಿ. ಓಕೆ, ಫುಲ್ ಡಿಸಾಲ್ವ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಅದನ್ನು ಸ್ಟೈರ್ ಮಾಡೋಣ. ಓಕೆನಾ, ಡಿಸಾಲ್ವ್ ಮಾಡಿಸೋಣ. ನೆಕ್ಸ್ಟ್ ನಾವು ಹೀಟ್ ಮಾಡೋಣ. ಓಕೆನಾ, ಈ ಸೊಲ್ಯೂಷನ್ಸ್ನ ನಾವು ನೆಕ್ಸ್ಟ್ ಹೀಟ್ ಮಾಡೋಣ. ಯಾವ ಟೆಂಪ್ರೇಚರ್ಗೆ ಅಂದರೆ ಹೇಳಿದ್ರೆ ಈ ಟೆಂಪ್ರೇಚರ್ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ಗೆ ರೈಸ್ ಮಾಡಿ ನಾವು ಹೀಟ್ ಮಾಡೋಣ. ಓಕೆನಾ, ಸೊ ಈ ಹೀಟ್ ಮಾಡ್ತಾ ಇರಬೇಕಾದ್ರೇನೆ ಮತ್ತೆ ಇನ್ನೂ ಕೆಲವೊಂದು ಅಮೌಂಟ್ನ ಹಾಕ್ತಾ ಹೋಗೋಣ. ಸಾಲ್ಟಲ್ಲಿ ಇನ್ನೂ ಸ್ವಲ್ಪ ಸಾಲ್ಟ್ನ ಹಾಕ್ತಾ ಡಿಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ, ಸೊ ಇಲ್ಲಿ ದ ಅಮೌಂಟ್ ಆಫ್ ಸಾಲ್ಟ್ ಮತ್ತೆ ಶುಗರ್ ಓಕೆ ಡಿಸಾಲ್ವ್ ಆಗಿರೋದಲ್ವಾ ವಾಟರಲ್ಲಿ. ಸೊ ಅಟ್ ಎ ಗಿವನ್ ಟೆಂಪರೇಚರ್ ಅನ್ನೋದು ಓಕೆ ಅಟ್ ಎ ಗಿವನ್ ಟೆಂಪರೇಚರ್ ಸೇಮಾ ಓಕೆ ಸೇಮ್ ಆಗಿ ಇದೆಯಾ ಅಂತ ನೋಡೋಣ. ಓಕೆನಾ, ಏನು ಅಂದರೆ ಎಷ್ಟು ಅಮೌಂಟ್ ಆಫ್ ಸಾಲ್ಟ್ ಮತ್ತು ಶುಗರ್ ಇದಕ್ಕೆ ಆ್ಯಡ್ ಮಾಡಿದ್ದೀವೋ ಅಟ್ ಎ ಗಿವನ್ ಟೆಂಪ್ರೇಚರ್ ಓಕೆ ಅದು ಸೇಮ್ ಅನ್ನೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡೋಣ. ಓಕೆನಾ, ಸೊ ಆ ಸಲ್ಯೂಷನ್ ಅನ್ನೋದು ಡಿಸಾಲ್ವ್ ಆಗಿದೆ ಆಸ್ ಮಚ್ ಸಲ್ಯೂಷನ್ ಆಸ್ ಇಟ್ ಕೇಪಬಲ್. ಓಕೆ, ಎಷ್ಟು ಸಲ್ಯೂಷನ್ನು ಅದು ಡಿಸಾಲ್ವ್ ಮಾಡೋಕ್ಕೆ ಕೆಪಾಸಿಟಿ ಇದೆಯೋ ಅಷ್ಟು ಸಲ್ಯೂಟ್ನ ಡಿಸಾಲ್ವ್ ಮಾಡೋದಲ್ವಾ. ಸೊ ಅದನ್ನೇ ನಾವು ಏನು ಹೇಳ್ತೀವಿ ಅಂದರೆ ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಒಂದು ಸಲ್ಯೂಟು ಓಕೆ ಒಂದು ಸಲ್ಯೂಟ್ ಎಷ್ಟು ಸಾಲ್ವೆಂಟ್ ಅನ್ನೋದು ಈಗ ವಾಟರ್ ಅಂತ ಅನ್ಕೊಂಡ್ರೆ ಆ ವಾಟರ್ಗೆ ಎಷ್ಟು ಕೆಪಾಸಿಟಿ ಇದೆ ಈ ಶುಗರ್ನ ಮತ್ತು ಸಾಲ್ಟ್ನ ಡಿಸಾಲ್ವ್ ಮಾಡೋಕ್ಕೆ ಅಷ್ಟು ಕೆಪಾಸಿಟಿ ಅದು ಯೂಸ್ ಮಾಡ್ತಿದ್ಯೋ ಅಷ್ಟು ಕೆಪಾಸಿಟಿ ಅದು ಡಿಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡುತ್ತೋ ಅದನ್ನೇ ನಾವು ಏನು ಹೇಳ್ತೀವಿ ಸ್ಯಾಚುರೇಟೆಡ್ ಸಲ್ಯೂಷನ್. ಫುಲ್ ಎಷ್ಟಾಗುತ್ತೋ ಅಷ್ಟು ಡಿಸಾಲ್ವ್ ಮಾಡುತ್ತೋ ಅದನ್ನು ನಾವು ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳ್ತೀವಿ. ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಏನು ಅಂದರೆ ಈ ಸಾಲ್ವೆಂಟ್ ಅನ್ನೋದು ಎಷ್ಟು ಅದಕ್ಕೆ ಕೇಪಬಿಲಿಟಿ ಓಕೆ ಕೆಪಾಸಿಟಿ ಇರುತ್ತೋ ಅಷ್ಟು ಸಲ್ಯೂಟ್ನ ಡಿಸಾಲ್ವ್ ಮಾಡಬೇಕು. ಸೊ ಆ ಸಲ್ಯೂಷನ್ನೇ ನಾವು ಏನು ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ, ಸೊ ದ ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ದ ಸ್ಯಾಚುರೇಟೆಡ್ ಸಲ್ಯೂಷನ್ ಎಷ್ಟು ಅಮೌಂಟ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಆಗಿದೆ ಈ ಸ್ಯಾಚುರೇಟೆಡ್ ಸಲ್ಯೂಷನ್ ಅಲ್ಲಿ ಅಟ್ ಈ ಟೆಂಪ್ರೇಚರ್ ನಾವು ಯಾವ ಟೆಂಪ್ರೇಚರ್ 5 ಡಿಗ್ರಿ ಸೆಲ್ಸಿಯಸ್ ಅಲ್ವಾ.
ಸೊ ಆ ಟೆಂಪರೇಚರಲ್ಲಿ ಎಷ್ಟು ಅಮೌಂಟ್ ಆಫ್ ಸಲ್ಯೂಟ್ ಇದರಲ್ಲಿ ಪ್ರೆಸೆಂಟ್ ಆಗಿದೆ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಅನ್ನೋದನ್ನ ನಾವು ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಸಾಲ್ಯುಬಿಲಿಟಿ ಅಂತ ಸಹ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ,